ಲೀಡರ್ ಆಗಿದ್ರೆ ಎಂತ ಇದ್ರು ಅವ್ರೊಳಗೆ, ಎಂತ ರೂಢಿ, ಇಂತಹ ಪಾಲನೆ ಇತ್ತು. ಒಂದು ಸಾರಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏಲಾನ್ ಮಾಡಿದ್ರು, ಯಾರಾದ್ರೆ ಜನರು ಇಸ್ಲಾಂಗಾಗಿ ಏನಾದ್ರೆ ದಾನ ಮಾಡೋದಿದ್ರೆ, ಸಂಪತ್ತು, ಹಣ ಸಂಪತ್ತು ಕೊಡೋದಿದ್ರೆ ನೀವು ಕೊಡಬಹುದು. ಹಜರತೆ ಉಮರ್ ರದಿಯಲ್ಲಾಹು ತನ್ನ ಕಡೆ ಅತಿ ಜಾಸ್ತಿ ಸಂಪತ್ತಿತ್ತು, ಹಜರತೆ ಅಬೂಬಕರ್ ಕಡೆ ಇತ್ತು. ಆದ್ರೆ ಹಜರತೆ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಯಾವತ್ತು ದೀನ ಧರ್ಮ ಬಗ್ಗೆ ಏನಾದ್ರೆ ಕೆಲಸದ ದುಡ್ಡಿನ ಅವಶ್ಯಕತೆ ಬಿದ್ದಿದ್ರೆ ಮನೆಯಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ರು, ಮೊದಲಿಗೆ ಏನ್ ಮಾಡ್ತಿದ್ರು, ದಾನ ಮಾಡ್ತಿದ್ರು. ಯಾ ರಸೂಲಲ್ಲಾಹ್, ಲಬ್ಬೈಕ್ ಯಾ ರಸೂಲಲ್ಲಾಹ್, ನನ್ನಿಂದ ಇಷ್ಟು ವಸ್ತು ತಗುರಿ ಯಾ ರಸೂಲಲ್ಲಾಹ್, ಇಷ್ಟು ದುಡ್ಡು ತಗುರಿ ಯಾ ರಸೂಲಲ್ಲಾಹ್. ಅವ್ರು ಖರ್ಚು ಮಾಡಿ 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 ಎಲ್ಲಾ ಮನೆಯೊಳಗೆ ಇರುವ ಸಂಪತ್ತು, ಬೆಳ್ಳಿ ಬಂಗಾರ ಎಲ್ಲ ಖಾಲಿಯಾಗಿತ್ತು. ಎಲಾನ್ ಏನಾಯ್ತು, ಇಸ್ಲಾಮಗಾಗಿ ಅವಶ್ಯಕತೆ ಇದೆ, ಯಾರಾದ್ರೆ ದಾನ ಮಾಡೋರಿದ್ರೆ, ಯಾರಾದ್ರೆ ಸಹಾಯತ ಮಾಡೋದಿದ್ರೆ ಸಹಾಯತ ಮಾಡ್ರಿ ಅಂತೂ ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಸ್ಲಾಂಗಾಗಿ ಏನ್ ಮಾಡಿದ್ರು, ಏಲಾನ್ ಮಾಡಿದ್ರು. ಈ ರೀತಿ ಅವಶ್ಯಕತೆ ಬಿದ್ದಿದೆ. ಹಜರತ್ ಉಮರ್ ರದಿಯಲ್ಲಾಹು ತಾಲಾನರು ಸಂತೋಷವನ್ನು ಪಡ್ಕೊಳಕ್ ಹೊಂದಿದ್ರು. ಇವತ್ತು ನಾನು ಗೆದ್ದೋದು ಸಮಯ ಬಂದಿದೆ. ಹಜರತ್ ಅಬೂಬಕರ್ ಕಡೆ ಏನಿಲ್ಲ ದುಡ್ಡು, ಅವ್ರ ಕಡೆ ಏನಿಲ್ಲ, ನನ್ ಕಡೆ ಇದೆ. ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಏನ್ ಮಾಡಿದ್ರು, ತಕ್ಷಣ ಮನೆಯಲ್ಲಿ ಹೋಗಿ ಅರ್ಧ ಬಂಗಾರ ತಗೊಂಡು, ಅರ್ಧ ಬೆಳ್ಳಿ ಬಂಗಾರ ಮನೆಯಲ್ಲಿ ಇಟ್ಟು ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗಲ್ಲಿ ಬಂದ್ರು. ಯಾ ರಸೂಲಲ್ಲಾಹ್, ಈ ತುಗುರಿ ಯಾ ರಸೂಲಲ್ಲಾಹ್, ನನ್ನಿಂದ ಇಷ್ಟು ನಾನು ಬೆಳ್ಳಿ ಬಂಗಾರ ಮುತ್ತು ರತ್ನ ತಗೊಂಡು ಬಂದಿದ್ದೀನಿ, ದುಡ್ಡು ಇದೆ ಯಾ ರಸೂಲ್, ತುಗುರಿ ಯಾ ರಸೂಲಲ್ಲಾಹ್. ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅರ್ಧ ಬೆಳ್ಳಿ ಬಂಗಾರ ಮನೆಯಲ್ಲಿ ಇಟ್ಟು ಬಂದಿದ್ದಾರೆ, ಅರ್ಧ ಏನಿದೆ ರಸೂಲಲ್ಲಾಹ್ ದೀನಗಾಗಿ ಖರ್ಚು ಮಾಡೋದಕ್ಕೆ ಮುಂದೆ ತಗೊಂಡು ಬಂದಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳಿದ್ರು, ಐ ಉಮರ್, ಏನು ದೀನಗಾಗಿ ಎಲ್ಲಾ ಸಂಪತ್ತು ತಗೊಂಡು ಬಂದಿದ್ಯಾ, ಏನಾದ್ರೂ ಬಿಟ್ಟು ಬಂದಿದ್ಯಾ? ಯಾ ರಸೂಲಲ್ಲಾಹ್, ಅರ್ಧ ಮನೆಯಲ್ಲಿ ಹೆಂಡತಿ ಮಕ್ಕಳಿಗಾಗಿ ಬಿಟ್ಟು ಬಂದಿದ್ದೀನಿ ಯಾ ರಸೂಲಲ್ಲಾಹ್, ನನ್ನ ಹೆಂಡತಿಗಾಗಿ, ತಾಯಿ ತಂದೆಗಾಗಿ, ಮಕ್ಕಳಿಗಾಗಿ ಎಲ್ಲ ನಾನು ಬಿಟ್ಟು ಬಂದಿದ್ದೀನಿ ಯಾ ರಸೂಲಲ್ಲಾಹ್, ಅರ್ಧ ನಾನು ದೀನಗಾಗಿ ತಗೊಂಡು ಬಂದಿದ್ದೀನಿ ಯಾ ರಸೂಲಲ್ಲಾಹ್. ಹಜರತ್ ಉಮರ್ ಹೇಳಿದ್ರು. ಎಲ್ಲಾರು ದಾರಿ ಕಾಯಕ್ ಕುಂತಿದ್ರು. ಯಾರ್ದು? ಹಜರತ್ ಅಬೂಬಕರ್ ಸಿದ್ದಿಕ್ ಅವ್ರದ್ದು. ಹಜರತ್ ಅಬೂಬಕರ್ ಯಾವತ್ತು ನೋಡಿದ್ರೆ ದೀನ ಧರ್ಮಗಾಗಿ ಮುಂದೆ ಬಂದು ಸಹಾಯತ ಮಾಡೋರು, ದೀನ ಧರ್ಮದ ಕೆಲಸ ಮಾಡೋರು. ಇವತ್ತು ಅವ್ರ ಕಡೆ ಏನಿಲ್ಲ, ನೋಡೋಣ ಏನ್ ತಗೊಂಡ್ ಬರ್ತಾರ ಇವತ್ತು ಅವ್ರು, ಯಾವ್ದು ವಸ್ತು ತಗೊಂಡ್ ಬರುತ್ತಾರೆ. ಹಜರತ್ ಅಬೂಬಕರ್ ಸಿದ್ದಿಕರು ನೋಡೋಣ, ಎಲ್ಲಾರು ದಾರಿ ಕಾಯಕ್ ಕುಂತಿದ್ರು, ಏನ್ ತಗೊಂಡ್ ಬರ್ತಾರ ಇವ್ರನ್ನ. ಇಷ್ಟೇ ಸಂದರ್ಭದಲ್ಲಿ ಹಜರತ್ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ತಾಲಾ ದೊಡ್ಡವಾದ ಚೀಲ ತಲೆ ಮೇಲೆ ಹೊತ್ಕೊಂಡು ಬರಾಕ್ ಕುಂತಿದ್ದಾರೆ. ಬಂದಿದ ನಂತರ ಯಾ ರಸೂಲಲ್ಲಾಹ್, ರಸೂಲನ ಬಾರ್ಗನಲ್ಲಿ ಬಂದು ಈ ರೀತಿ ಇಟ್ಟರು. ಅಬೂಬಕರ್, ಏನ್ ತಗೊಂಡ್ ಬಂದಿದ್ಯಾ? ಇಂತಹ ದೊಡ್ಡವಾದ ಚೀಲ ಇದೆ, ಈ ಚೀಲದಲ್ಲಿ ಏನ್ ತುಂಬಿಕೊಂಡು ಬಂದಿದೆ ಅಂತ ಇಂತಹ ವಸ್ತುಗಳು, ಯಾವ್ದು ವಸ್ತು ತಗೊಂಡು ಬಂದಿದೆ ಅಬೂಬಕರ್? ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಶ್ನೆ ಮಾಡಿದ ನಂತರ ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಿದ್ರು, ಯಾ ರಸೂಲಲ್ಲಾಹ್, ನೀವು ದೀನಗಾಗಿ ಹೇಗೆ ಐಲಾನ್ ಮಾಡಬೇಕು, ದೀನಗಾಗಿ ಹೇಗೆ ಸಂದೇಶ ನೀಡಬೇಕು ಯಾ ರಸೂಲಲ್ಲಾಹ್. ನಾನು ಮನೆಯಲ್ಲಿ ಎಲ್ಲಾ ಹುಡುಕಾಡಿದೆ ಯಾ ರಸೂಲಲ್ಲಾಹ್, ಒಂದು ಬೆಳ್ಳಿ ಬಂಗಾರ ಯಾವುದೇ ತರ ದುಡ್ಡು ನನಗೆ ಸಿಕ್ಕಿಲ್ಲ ಯಾ ರಸೂಲಲ್ಲಾಹ್. ಆದ್ರೆ ದೀನಗಾಗಿ ಅವಶ್ಯಕತೆ ಇದೆ, ದೀನ ನಾವು ಮುಂದೆ ಬೆಳೆಸಬೇಕು, ಒಳ್ಳೆವಾದ ಕೆಲಸ ಮಾಡಿಸ್ಬೇಕು. ನಮ್ಮ ದೀನಗಾಗಿ ಯಾವುದೇ ತರಹದ ವಸ್ತು ಕಡಿಮೆ ಬೀಳಬಾರ್ದು ಯಾ ರಸೂಲಲ್ಲಾಹ್. ಮನೆಯಲ್ಲಿ ಯಾವುದೇ ತರಹದ ಸಂಪತ್ತಿಲ್ಲ, ದುಡ್ಡು ಇಲ್ಲ, ಹಣ ಇಲ್ಲ, ಬೆಳ್ಳಿಲ್ಲ, ಬಂಗಾರ ಏನು ಯಾ ರಸೂಲಲ್ಲಾಹ್. ಆದರೆ ಆ ಎಲ್ಲ ವಸ್ತು ಇದ್ದಿದ್ರೆ ನಾನು ಮನೆಯಲ್ಲಿ ಇರುವ ಎಲ್ಲಾ ಪಾನೆ ಸಾಮಾನು ಎಲ್ಲಾ ವಸ್ತು ದೀನಗಾಗಿ ನಾನು ತಗೊಂಡು ಬಂದಿದ್ದೀನಿ ಯಾ ರಸೂಲಲ್ಲಾಹ್. ದೀನಗಾಗಿ ನಾನು ಇಡೀ ಮನೆದು ಸಾಮಾನು ತಗೊಂಡು ಬಂದಿದ್ದೀನಿ ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರರೇ, ಹೇ ಅಬೂಬಕರ್, ಹೆಂಡತಿ ಮಕ್ಕಳಿಗಾಗಿ ಏನಾದ್ರೆ ಬಿಟ್ಟು ಬಂದಿದೆಯಾ? ಇಲ್ಲ ಯಾ ರಸೂಲಲ್ಲಾಹ್. ಕಸಬರ್ಗಿದು ಒಂದು ಕಟ್ಟಿನ ಬಿಟ್ಟು ಬಂದಿಲ್ಲ ಯಾ ರಸೂಲಲ್ಲಾಹ್, ಎಲ್ಲಾ ದೀನಗಾಗಿ ತಗೊಂಡು ಬಂದಿದ್ದೀನಿ ಯಾ ರಸೂಲಲ್ಲಾಹ್. ಇವರಿದ್ರು ಸಹಾಬಾ ಕರಾಮರು, ಇವರಿದ್ರು ದೀನಗಾಗಿ ಏನ್ ಮಾಡ್ತಿದ್ರು, ತಕ್ಷಣ ಅವರು ಖೈರಾತ್ ಮಾಡ್ತಿದ್ರು, ತಕ್ಷಣ ಅವ್ರು ಏನು ದಾನ ಮಾಡ್ತಿದ್ರು. ಇವತ್ತು ನಾವು ಅದೀವಿ, ನಮ್ ಕಡೆ ಯೋಗ್ಯತೆ ಇಲ್ಲ ಕೊಡೋದು, ಮಾಡೋದನ್ನ ಶಕ್ತಿ ಇಲ್ಲ, ಹೇಳೋದು ಬಾಳ ಇದೆ. ಯಾರಾದ್ರೂ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವ ಹೆಂಗ್ ಮಾಡಿದ, ಇವ ಹಿಂಗ್ ಮಾಡಿದ, ಹೇಳೋದಕ್ಕೆ ಎಲ್ಲಾರು ಬರ್ತಾರ, ಮಾಡೋದಕ್ಕೆ ಯಾರು ಬರಂಗಿಲ್ಲ. ಮಾತಾಡೋರು ನಮ್ಗೆ ಅವಶ್ಯಕತೆ ಇಲ್ಲ, ದೀನಗಾಗಿ ನಮ್ಗೆ ಮಾಡೋರು ಬೇಕು. ದೀನ ಕೆಲಸ ಮಾಡೋರು ಬೇಕು. ಉದಾಹರಣೆಗಾಗಿ ನೀವು ಮನಿ ಕಟ್ಟಾಕ್ ಕುಂತಿದ್ದೀರ, ಯಾರಾದ್ರೆ ಮಿಸ್ತ್ರಿ ಇದ್ದಾರ, ಮಿಸ್ತ್ರಿ ಸಾಹೇಬ್ ನಾನು ದುಡ್ಡು ಕೊಡ್ತೀನಿ, ಕೆಲಸ ಮಾಡಿಸ್ತೀನಿ. ನಾನು ಮಾಡಿಸ್ತೀನಿ, ನಾನು ಹೇಳ್ತೀನಿ, ಆಗ್ತೈತಿ ಮನಿ. ಐಟಂಗಿ ಅಲ್ಲಿ ಹೋಗು, ಉಸುಗು ಮಿಕ್ಸ್ ಆಗು, ಸಿಮೆಂಟ್ ಮಿಕ್ಸ್ ಆಗು. ಮಿಸ್ತ್ರಿ ಅವ್ರು ಹೇಳಿದ್ರೆ ಉಸುಗೆಲ್ಲ ಮಿಕ್ಸ್ ಆಗ್ತೈತಿ? ಗಾಡಿ ಕಟ್ಟಂದ್ರೆ ಎಲ್ಲ ತಾನೇ ಗಾಡಿ ಕಟ್ತೈತಿ? ಇಲ್ಲ. ಮಿಸ್ತ್ರಿಯವರು ಏನೋ ಆಳುಗಳಿಗೆ ಕೆಲಸ ಮಾಡೋರಿಗೆ ಏನು ತಗೊಂಡು ಕೆಲಸ ಮಾಡಿದ್ರೆ ಮನಿ ತಯಾರಾಗ್ತೈತಿ. ದೀನ ಧರ್ಮದ ಕೆಲಸ ಬರೀ ಮಾತಾಡೋರ್ಗೆ ಅಲ್ಲ, ತಗೊಂಡು ನಮ್ಗೆ ಕೆಲಸ ಮಾಡೋರು ಬೇಕು. ಅವಾಗ ದೀನ ಕೆಲಸ ಏನಿದೆ ಮುಕಮ್ಮಲ್ ಆಗ್ತೈತಿ, ಒಳ್ಳೆ ಸುಧಾರಣೆ ಬರ್ತೈತಿ, ಮತ್ತು ಏನು ಬೆಳಕೊಂಡು ಬರುತ್ತದೆ. ಹಜರತ್ ಅಬೂಬಕರ್ ಸಿದ್ದಿಕ್ ಅವ್ರು ಕೇಳಿದ್ರು, ಅಬೂಬಕರ್ ಏನ್ ಬಿಟ್ಟಿದ್ದಿ ಮನೆಗಾಗಿ? ಯಾ ರಸೂಲಲ್ಲಾಹ್, ಕಸ್ಬರ್ಗಿದು ಕಡ್ಡಿನ ಬಿಟ್ಟಿಲ್ಲ ಯಾ ರಸೂಲಲ್ಲಾಹ್, ಇಡೀ ನಾನು ಕಡ್ಡಿನ ಬಿಟ್ಟು ಬಂದಿಲ್ಲ, ಇಡೀ ನಾನು ದೀನಗಾಗಿ ತಗೊಂಡ್ ಬಂದಿದ್ದೀನಿ ಯಾ ರಸೂಲಲ್ಲಾಹ್. ಅಬೂಬಕರ್, ಹೆಂಡತಿಗಾಗಿ, ತಾಯಿಗಾಗಿ, ತಂದೆಗಾಗಿ, ಮಕ್ಕಳಿಗಾಗಿ ಏನ್ ಬಿಟ್ಟು ಬಂದಿದ್ಯಾ? ಇದೇ ಮುಂಚೆ ಮಾತು ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅವರಿಗೆ ಕೇಳಿದ್ರು, ಉಮರ್, ಮನೆಯಲ್ಲಿ ಏನ್ ಬಿಟ್ಟು ಬಂದಿದ್ಯಾ? ಯಾ ರಸೂಲಲ್ಲಾಹ್, ಸ್ವಲ್ಪ ಬೆಳ್ಳಿ ಬಂಗಾರ ದೀನಗಾಗಿ ತಗೊಂಡು ಬಂದಿದ್ದೇನೆ, ಸ್ವಲ್ಪ ಹೆಂಡತಿ ಮಕ್ಕಳಿಗಾಗಿ ನಾನು ಬಿಟ್ಟು ಬಂದಿದ್ದೇನೆ.
ಹಜರತಿ ಅಬು ಬಕರ್ ಕೇಳಿದ ನಂತರ ಹಜರತಿ ಅಬು ಬಕರ್ ಅಲ್ಲಾಹ್ ನ್ಯಾಯದಿಂದ ಎಂತಹ ಒಳ್ಳೆವಾದ ಉತ್ತರ ಕೊಟ್ರು. ಯಾ ರಸೂಲಲ್ಲಾ, ಹಜರತಿ ಉಮರ್ಗೆ ನೀವು ಕೇಳಿದ್ರಿ, ಹಜರತಿ ಉಮರ್ ಏನ್ ಹೇಳಿದ್ರು? ಯಾ ರಸೂಲಲ್ಲಾ, ನನ್ನ ಹೆಂಡತಿ ಮಕ್ಕಳಿಗಾಗಿ ನಾನು ಬೆಳ್ಳಿ ಬಂಗಾರ ಆತ ನಾನು ನನ್ನ ಹೆಂಡತಿ ಮಕ್ಕಳಿಗೆ ನಾನು ಬಿಟ್ಟು ಬಂದಿದ್ದೇನೆ, ಆದ್ರೆ ದೀನಗಾಗಿ ಸ್ವಲ್ಪ ನಾನು ಬೆಳ್ಳಿ ಬಂಗಾರ ತಗೊಂಡು ಬಂದಿದ್ದೇನೆ. ಹಜರತಿ ಉಮರ್ ಹೆಂಡತಿ ಮಕ್ಕಳಿಗಾಗಿ ಸ್ವಲ್ಪ ಬಿಟ್ಟು ಬಂದಿದ್ರು. ಹಜರತಿ ಅಬು ಬಕರ್ಗೆ ಕೇಳಿದ ತಕ್ಷಣ ಹಜರತಿ ಅಬು ಬಕರ್ ಏನ್ ಹೇಳಿದ್ರು? ಯಾ ರಸೂಲಲ್ಲಾ, ಇಡೀ ದೀನಗಾಗಿ ನಾನು ಎಲ್ಲಾ ವಸ್ತು ತಗೊಂಡು ಬಂದಿದ್ದೇನೆ, ಮಾತು ಬರ್ತು ಹೆಂಡತಿ ಮಕ್ಕಳು ತಾಯಿ ತಂದೆಗಾಗಿ ಏನ್ ಬಿಟ್ಟು ಬಂದಿದ್ಯಾ ಅನ್ನೋದು. ಯಾ ರಸೂಲಲ್ಲಾ, ನನ್ನ ತಾಯಿಗಾಗಿ, ನನ್ನ ತಂದೆಗಾಗಿ, ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ ನಾನು ಹಣ ಸಂಪತ್ತಿಲ್ಲ, ಅಲ್ಲಾಹ್ ಮತ್ತು ರಸೂಲನ್ನ ಪ್ರೀತಿ ಬಿಟ್ಟು ಬಂದಿದ್ದೀನಿ ಯಾ ರಸೂಲಲ್ಲಾ. ಅಲ್ಲಾಹ್ ಮತ್ತು ರಸೂಲಲ್ಲನ ಪ್ರೀತಿ ಬಿಟ್ಟು ಬಂದಿದ್ದೀನಿ ಯಾ ರಸೂಲಲ್ಲಾ. ಇವರಿದ್ರು ಸಹಾಬಾ ಕರಾಮರು. ಮನೆಯ ಬಗ್ಗೆ ಚಿಂತೆ ಮಾಡಿದ್ರೆ ಅಲ್ಲಾಹ್ ಮತ್ತು ರಸೂಲಲ್ಲನ ಪ್ರೀತಿ ಬಗ್ಗೆ ಚಿಂತೆ ಮಾಡ್ತಿದ್ರು, ಯೋಚನೆ ಮಾಡ್ತಿದ್ರು. ಇವತ್ತು ನಾವು ಎಲ್ಲಿದ್ದೀವಿ ದೀನ ಧರ್ಮ ಕೆಲಸ ಮಾಡೋರು? ಒಬ್ರು ಏನಾದ್ರೆ ಪಿಟ ಹೇಳಿದ್ರೆ ನಾನು ನಿಮಗೆ ಸವಾಸ ತೆಗೆದುಕೊಬೇಡ ಅಂತ ಬರಂಗಿಲ್ಲ. ಹಿಂಗಿದ್ರೆ ಸರ್ವ ಸಿಗೋದಿಲ್ಲ. ದೀನ ಧರ್ಮ ಕೆಲಸ ಮಾಡಿ ಎಲ್ಲಾರು ಒಕ್ಕಟ್ಟಾಗ್ಬೇಕು. ಜೀವನ ಅಂದ್ರೆ ಕಷ್ಟ ಸುಖ ಎಲ್ಲಾ ಬರುತ್ತದೆ. ಊಟ ಮಾಡೋ ಸಂದರ್ಭದಲ್ಲಿ ಆ ಅನ್ನದಲ್ಲಿ ಕಲ್ಲು ಎಷ್ಟು ಏನೇನೋ ಬರುತ್ತದೆ, ಆದ್ರೆ ನಾವು ಎಲ್ಲಾ ಮಿಕ್ಸ್ ಮಾಡಿ ತಿಂತೀವಿ. ಕಲ್ಲುಗಳು ಬಂದಿದ್ರೆ ತೆಗೆದಿಟ್ಟು ನಾವು ತಿಂತೀವಿ. ಅಲ್ಲಾಹು ಅಕ್ಬರ್. ಊಟ ಮಾಡೋ ಸಂದರ್ಭದಲ್ಲಿ ಗೊತ್ತಿದೆ, ಹಳ್ಳೆ ಬಂದಿದ್ರೆ ತಿನ್ಬೇಕನ್ನೋದು. ದೀನ ಧರ್ಮದ ಕೆಲಸ ಮಾಡೋ ಮುಂದೆ ಏಕೆ ನಮ್ಗಿಂತ ಬುದ್ಧಿ ಇಲ್ಲ? ಇಂತಹ ಜನರು ಬಂದಿದ್ರೆ ಸಹಿಸ್ಕೊಂಡು ದೀನ ಧರ್ಮದ ಕೆಲಸ ಮಾಡ್ಬೇಕಂದು ಏಕೆ ನಮ್ಮೊಳಗೆ ಪ್ರೀತಿ ಇಲ್ಲ? ಪ್ರೀತಿಯ ಸೋದರಿ, ಏಕೆ ನಮ್ಮೊಳಗೆ ಪ್ರೀತಿ ಇಲ್ಲ? ಇಂತಹ ಜನರು ಎಷ್ಟು ಬರ್ರಿ, ಆದ್ರೆ ನಾವು ಅಲ್ಹಮ್ದುಲಿಲ್ಲಾ ನಮ್ಮ ಬಗ್ಗೆ ಬೇಡ, ಬರುವ ನಮ್ಮ ಪೀಳಿಗೆಗಳು ನಮ್ಮ ಮಕ್ಕಳ ಬಗ್ಗೆ ನಾವು ಏನಾದ್ರೆ ಚಿಂತೆ ಮಾಡ್ಬೇಕು, ಏನಾದ್ರೆ ಹೊಸದಾಗಿ ಕೆಲಸ ಮಾಡಬೇಕು, ನಮ್ಮೊಳಗೆ ಯೋಚನೆ ಬರ್ಬೇಕಿತ್ತು. ಇವತ್ತು ಎಲ್ಲೈತಿ ನಮ್ಮ ಯೋಚನೆ? ನಾವು ಏನ್ ಮಾಡ್ತೀವಿ? ಎಂತಹ ಜನರು ಬೇಕು, ಮಾತಾಡೋರು ಯಾರ ಪ್ರೀತಿಸಲಿ, ಆದ್ರೆ ಇರ್ಬೇಕು ಅಲ್ಹಮ್ದುಲಿಲ್ಲಾ ಮಾತುಕತೆ ಜೊತೆ ಕೆಲಸನ ಇರ್ಬೇಕು, ಮಾತುಕತೆ ಜೊತೆ ಒಕ್ಕಟನ ಇರ್ಬೇಕು, ಮಾತುಕತೆಯ ಜೊತೆ ಏನಿರ್ಬೇಕು? ಪ್ರೀತಿ, ಪ್ರೇಮ, ಹೊಂದಾಣಿಕೆ ಇರಬೇಕು. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳಿದ್ರು, ಅಲ್ಲಾಹು ಅಕ್ಬರ್. ಹದೀಸ್ ಮುಬಾರಕ ಇದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಒಬ್ಬ ಮುಸಲ್ಮಾನ್ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ್ ವ್ಯಕ್ತಿಯ ಮೂರನೇ ಗ್ರೂಪ್ ಅಂತಿಲ್ಲಿ, ಮುಸಲ್ಮಾನ್ ವ್ಯಕ್ತಿಯ ಏನು ಕಷ್ಟಗಳು ಅವಶ್ಯಕತೆಗಳು ಪೂರ್ತಿ ಮಾಡೋದಕ್ಕೆ ಮುಂದೆ ಹೋಗಕ್ ಕುಂತಿದ್ದಾನೆ. ಆದ್ರೆ ಆ ವ್ಯಕ್ತಿನಿಂದ ಆ ಕೆಲಸ ಇನ್ನೂ ಮುಕ್ತಾಗಿಲ್ಲ, ಪ್ರಯತ್ನ ಮಾಡಕ್ ಕುಂತಿದ್ದಾನೆ. ನಾನು ಪ್ರಯತ್ನ ಮಾಡ್ತೀನಪ್ಪ, ಇನ್ಶಾಅಲ್ಲಾ ನಾನು ಪ್ರಯತ್ನ ಮಾಡ್ತೀನಿ, ಅದ್ರ ಎಷ್ಟರ ಕೆಲಸ ನಾನು ಪ್ರಯತ್ನ ಮಾಡಿ ಮುಕ್ತಾಯ ಮಾಡ್ತೀನಿ, ಸಹಾಯತ ಮಾಡ್ತೀನಿ, ಅವ್ರ ಕಷ್ಟಗಳಿಗೆ ನಾನು ದೂರ ಮಾಡ್ತೀನಿ. ಇಂತಹ ವ್ಯಕ್ತಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಂತ ಪ್ರತಿಫಲ ಇಟ್ಟಿದ್ದಾನೆ? ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದ್ರೂ ವ್ಯಕ್ತಿ ಮುಸಲ್ಮಾನ್ ವ್ಯಕ್ತಿಗೆ ಸಹಾಯತ ಮಾಡೋದು ಪ್ರಯತ್ನ ಮಾಡಕ್ ಕುಂತಿದ್ದಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಂತಹ ವ್ಯಕ್ತಿಗೆ ಈ ರೀತಿ ಪ್ರತಿಫಲ ಇಟ್ಟಿದ್ದಾನೆ. ಆ ವ್ಯಕ್ತಿ ತನ್ನ ಜೀವನೊಳಗೆ ಎಷ್ಟು ಪಾಪ ಮಾಡಿದ್ದಾನೆ, ಬರೇ ಒಳ್ಳೆಯವಾದ ಕೆಲಸ ಮಾಡೋದಕ್ಕೆ ಇನ್ನೂ ಮುಕ್ತ ಮಾಡಿಲ್ಲ, ಪ್ರಯತ್ನ ಮಾಡಕಂದ್ರೆ ಆ ಪ್ರಯತ್ನ ಮಾಡೋ ಸತ್ತಿನ ಇಡೀ ಪಾಪವನ್ನು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕ್ಷಮೆಯನ್ನು ಮಾಡುತ್ತಾನೆ. ಪ್ರೀತಿಯ ಸಹೋದರರೇ, ಕ್ಷಮೆಯನ್ನು ಇನ್ನೂ ಕರೆಕ್ಟ್ ಆಗಿ ಪೂರ್ತಿ ಕೆಲಸ ಮಾಡಿಲ್ಲ, ಬರೀ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿ ಇಡೀ ಪಾಪವನ್ನು ಕ್ಷಮೆ ಮಾಡ್ಕೊಂಡ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮತ್ತು ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಏನಂತ? ಈ ವ್ಯಕ್ತಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ 2 ವಸ್ತುವನ್ನು ಕೊಟ್ಟಿದ್ದಾನೆ, 2 ವಸ್ತುವಿನ ಬಿಡುಗಡೆ ಮಾಡಕ್ ಕುಂತಿದ್ದಾನೆ. ಸಹಾಬಕರನ್ನು ಕೇಳಿದ್ರು, ಯಾ ರಸೂಲುಲ್ಲಾಹ್ ಆ 2 ವಸ್ತುಗಳು ಯಾವುದು ಯಾ ರಸೂಲುಲ್ಲಾಹ್? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ವ್ಯಕ್ತಿ ಹೋಗಿ ಇನ್ನೊಬ್ಬ ಮುಸಲ್ಮಾನ್ ವ್ಯಕ್ತಿಯ ಕಷ್ಟಗಳು ದೂರ ಮಾಡಿಲ್ಲ, ತೊಂದರೆಗಳಿಗೆ ದೂರ ಮಾಡಿಲ್ಲ, ಅವಶ್ಯಕತೆ ಬಿದ್ದ ವಸ್ತುಗಳಿಗೆ ಹೋಗಿ ಕೊಟ್ಟಿಲ್ಲ, ಇನ್ನು ಪ್ರಯತ್ನದಲ್ಲಿದ್ದಾನೆ, ಇನ್ನು ದಾರಿಯಲ್ಲಿ ಹೋಗಕ್ ಕುಂತಿದ್ದಾನೆ, ಇನ್ನು ಏನು ಪ್ರಯತ್ನವನ್ನು ಮಾಡಕ್ ಕುಂತಿದ್ದಾನೆ. ಇಂತಹ ವ್ಯಕ್ತಿದ್ದು ಪಾಪ ಪುಣ್ಯ ಏನೋ ಪಾಪವನ್ನು ಶ್ರಮೆಯವನಾಗುತ್ತಿದೆ, ಅದರ ಜೊತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ 2 ವಸ್ತುಗಳಿಂದ ಏನು ಬಿಡುಗಡೆ ಮಾಡಿದ್ದಾನೆ. ಸಹಾಬಕರನ್ನು ಕೇಳಿದ್ರು, ಯಾವುದು ವಸ್ತು ಯಾ ರಸೂಲುಲ್ಲಾಹ್? ಮೊದಲೇ ವಸ್ತು ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮೊದಲೇ ವಸ್ತು ನರಕನಿಂದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ವ್ಯಕ್ತಿಗೆ ಬಿಡುಗಡೆ ಮಾಡಿದ್ದಾನೆ. ಮತ್ತು 2ನೇ ವಸ್ತು ಹೇಳಿದ್ರು, ಮುನಾಫಿಕತನಿಂದ ಅಲ್ಲಾಹ್ ಈ ವ್ಯಕ್ತಿಗೆ ಬಿಡುಗಡೆ ಮಾಡಿದ್ದಾನೆ ಅಂತ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, 2 ವಸ್ತುವಿನಿಂದ ಬಿಡುಗಡೆ ಆಗುತ್ತಿದ್ದಾರೆ ಈ ವ್ಯಕ್ತಿ, ಬರೀ ಪ್ರಯತ್ನದಲ್ಲಿದ್ದಾರೆ. ಇವತ್ತು ನಮ್ಮ ಮುಸಲ್ಮಾನ್ ಜನರೊಳಗೆ ಪ್ರಯತ್ನ ಇದೆ ಕಂಡು ಬರಾಕುಂತಿದೆ ಪ್ರಯತ್ನ. ಅಲ್ಲಾಹು ಅಕ್ಬರ್. ಹಿದಾಯತ್ ಕೊಳ್ಳಿ ಎಲ್ಲಾ ಜನರಿಗೆ, ತೌಫೀಕ್ ಕೊಳ್ಳಿ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನಾವೇ ನೋಡೋಣ, ಲೆಕ್ಕ ಹಚ್ಚೋಣ, 1 ವರ್ಷದಲ್ಲಿ ನಮ್ಮ ಊರಿನ ಒಳಗೆ ಯಾವುದು ದೀನ ಧರ್ಮದ ಕೆಲಸ ಆಯ್ತು, ಏನ್ ನಾವು ಯಶಸ್ವಿ ಮಾಡಿದೀವಿ, ಏನ್ ಅಂತಹ ಒಳ್ಳೆವಾದ ಕೆಲಸ ಮಾಡಿದೀವಿ, ಲೆಕ್ಕ ಹಚ್ಚಿದ್ರೆ ಏನಾದ್ರು ಸಿಗ್ತೈತಿ? ಮನೆಯದು ಎಲ್ಲಾ ಲೆಕ್ಕ ನಮ್ಗೆ ಗೊತ್ತಿದೆ. ಮುಸಲ್ಮಾನ್ ಪ್ರಪಂಚದ ನಾನು ತಗೊಂಡು ಹೇಳಕೊಂಡ್ರೆ ಆದ್ರೆ ಅವ್ರ ಇವ್ರ ಮೇಲೆ ಟಾರ್ಗೆಟ್ ಇಲ್ಲ, ನನ್ನ ಉದ್ದೇಶನ ಇಲ್ಲ. ನನ್ನ ಹಕ್ಕು ಏನಿದೆ ತಿಳಿಸೋದು, ನಿಮ್ಗೆ ಒಳ್ಳೆಯದರ ತರೋದು ನನ್ನ ಹಕ್ಕಿದೆ, ನನ್ನ ಹುಕ್ಮ ಇದೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನಾನು ತಿಳಿಸೋದು, ಅದು ಪಾಲನೆ ಮಾಡೋದು ಬಿಡೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಅಲ್ಲಾಹ್ ನಿಮ್ಮ ಒಳಗೆ ಪ್ರೀತಿ ಕೊಟ್ಟಿದ್ರೆ ನಿಮ್ಗೆ ಹಿದಾಯತ್ ಕೊಡಿ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಈಗ 4ನೇ ಹದೀಸ್ ಮುಬಾರಕ ನೋಡಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದ್ರೆ ವ್ಯಕ್ತಿ ಒಬ್ಬ ಮುಸಲ್ಮಾನ್ ವ್ಯಕ್ತಿಯ ಕಷ್ಟಗಳಿಗೆ ದೂರ ಮಾಡಕ್ ಹೊಂಟಿದ್ದಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿಗೆ ಒಂದೊಂದು ಹೆಜ್ಜೆ ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಒಂದೊಂದು ಹೆಜ್ಜೆ ಬದಲಿ
ಅಲ್ಲಾಹರ 70 ಪುಣ್ಯವನ್ನು ಬರೀತಾಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಬರೀ ಸಹಾಯತ ಮಾಡೋದಕ್ಕೆ ಆ ವ್ಯಕ್ತಿ ಹೋಗ್ಕೊಂತಾನೆ. ಒಬ್ರು ಯಾರಾದ್ರೂ ಬಡವರಿದ್ದಾರೆ, ಕಷ್ಟದಲ್ಲಿದ್ದಾರೆ, ನಾವು ದೂರ ಮಾಡಕ್ ಹೋಗಿದ್ದೀವಿ, ಬರೀ ನಡ್ಕೊಂಡು ಹೊಂಟಿದ್ದಾನೆ ಆ ವ್ಯಕ್ತಿ. ಒಂದೊಂದು ಹೆಜ್ಜೆ ಬದಲಿ 70 ಪುಣ್ಯ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಡುತ್ತಾನೆ ಮತ್ತು 70 ಪಾಪಗಳನ್ನು ಕ್ಷಮೆಗಳು ಮಾಡುತ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. 70 ಪಾಪಗಳು ಒಂದೊಂದು ಹೆಜ್ಜೆ ಬದಲಿ ರೀ, ಒಂದೊಂದು ಹೆಜ್ಜೆ ಬದಲಿ. ನೋಡ್ರಿ ಎಂತ ದೊಡ್ಡವಾದ ಪ್ರತಿಫಲ ಪುಣ್ಯ ಇಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮತ್ತು ಮುಂದೆ ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ವ್ಯಕ್ತಿ ಬರೀ ಕಷ್ಟಗಳಿಗೆ ದೂರ ಮಾಡೋದಕ್ಕೆ ಹೋಗಕ್ ಕುಂತಿದ್ದ. ಒಂದೊಂದು ಹೆಜ್ಜೆ ಬದಲಿ 70 ಪುಣ್ಯ, 70 ಪಾಪ ಕ್ಷಮೆ ಆಯ್ತು. 70 ಪುಣ್ಯ ಸಿಕ್ತು, 70 ಪಾಪ ಕ್ಷಮೆ ಆಯ್ತು. ಬರೀ ಎಲ್ಲೇ ಹೊಂಟಿದಾನೆ ಪೂರ್ತಿ ಮಾಡೋದಕ್ಕೆ, ಹೋಗಿ ತನ್ನ ಕೈನಿಂದ ಆ ಕಷ್ಟಗಳು ದೂರ ಮಾಡಿದ. ದುಡ್ಡಿನ ಅವಶ್ಯಕತೆ ಇತ್ತು, ಬಡವರಿದ್ದಾರೆ, ಮನೆಯಲ್ಲಿ ಊಟಕ್ಕಿಲ್ಲ, ರಾಷನ್ ಕೊಡ್ಸಕ್ ಹೊಂಟಿದ್ದಾನೆ, ಹೋಗಿ ತನ್ನ ಕೈನಿಂದ ರಾಷನ್ ಕೊಡಿಸಲಿ, ಯಾವುದೇ ವಸ್ತು ಇಲ್ಲಿ ಆದ್ರೆ ಕೊಡಿಸಿ ಬಂದ, ಅವ್ರ ಕಷ್ಟಗಳಿಗೆ ದೂರ ಮಾಡಿ ಬಂದ. ಆ ವ್ಯಕ್ತಿ ಈ ರೀತಿ ಸ್ವಚ್ಛತೆ ಆಗುತ್ತಾನೆ. ಈ ರೀತಿ ಯಾರು ಕೆಲಸ ಮಾಡಿದ್ರು ಮುಸಲ್ಮಾನ್ ಜನರಿಗಾಗಿ ಈ ರೀತಿ ಸ್ವಚ್ಛ ಆಗುತ್ತಾನೆ. ಈಗೀಗ ಏನಾದ್ರೆ ತಾಯಿ ಹೊಟ್ಟಿನ ಹುಟ್ಟಿ ಬರ್ಬೋದು ಅಂತ ಪ್ರತಿಫಲ ಅಲ್ಲಾಹ್ ಆ ವ್ಯಕ್ತಿಗೆ ಕೊಡ್ತಾನೆ. ಪ್ರೀತಿಯ ಸಹೋದರರೇ, ಈ ರೀತಿ ಸ್ವಚ್ಛತೆ ಆಗಿ ಬರಾಕುಂದ್ರ ಆ ವ್ಯಕ್ತಿ, ಯಾವ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ್ ವ್ಯಕ್ತಿಯ ಕಷ್ಟಗಳಿಗೆ ಏನ್ ದೂರ ಮಾಡಿದ್ರು, ತೊಂದರೆಗಳಿಗೆ ಏನ್ ದೂರ ಮಾಡಿದ್ರು, ಅವಶ್ಯಕತೆ ಬಿದ್ದು ವಸ್ತುಗಳಿಗೆ ಏನ್ ದೂರ ಮಾಡಿದ್ರು, ಇಂಥ ಪ್ರತಿಫಲ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಟ್ಟಿದ್ದಾನೆ. ಅದೇ ದಾರಿ ಒಳಗೆ ಏನಾದ್ರೆ ಸಾವು ಬಂದರೆ ನಡ್ಕೊಂಡು ಹೋಗಕ್ ಕುಂತಿದ್ದ ಆ ವ್ಯಕ್ತಿ, ನಾನು ಕಷ್ಟಗಳಿಗೆ ದೂರ ಮಾಡಬೇಕು, ನಾನು ಸಹಾಯತ ಮಾಡ್ಬೇಕು, ಏನಾದ್ರೆ ದಾನ ಮಾಡ್ಬೇಕು, ಪೂರ್ತಿ ಮಾಡಿದ. ಹೊಳ್ಳಿ ಬರಾಕುಂದ್ರೆ ಏನಾದ್ರೆ ಬೈ ಚಾನ್ಸ್ ಅದೇ ದಾರಿ ಒಳಗೆ ಸಾವು ಬಂತು. ನಾಳೆ ಕಯಾಮತ್ ದಿನದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿನಿಂದ ಯಾವುದೇ ತರಹದ ಲೆಕ್ಕವನ್ನು ಕೊಡೋದಿಲ್ಲ, ಸ್ವರ್ಗದಲ್ಲಿ ಕಳಿಸ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನೋಡ್ರಿ ಎಂತಹ ಪ್ರತಿಫಲ ಇಟ್ಟಿದ್ದಾನೆ. ಇವತ್ತು ಪ್ರೀತಿಯ ಸಹೋದರರೇ, ಇವತ್ತು ನಮ್ಗೆ ಧಾರಾವಾಹಿದು ಹೀರೋಗಳದು ಮಾತುಗಳು ಗೊತ್ತಿದೆ, ರಸೂಲ್ ಅಲ್ಲಾಹನ ಮಾತು ಗೊತ್ತಿಲ್ಲ. ನಮ್ಗೆ ಅಂತ ಹೀರೋಗಳಿನ ಪ್ರೀತಿ ಗೊತ್ತಿದೆ, ಆದ್ರೆ ರಸೂಲ್ ಅಲ್ಲಾಹನ ಪ್ರೀತಿ ನಮ್ಮ ಒಳಗಿಲ್ಲ. ಸಹಾಯತ ಮಾಡೋರು ಇವ್ರು ಪ್ರೀತಿಯ ಸಹೋದರರೇ, ಸಹಾಬಾ ಕ್ರಾಮ್ ಈ ರೀತಿ ಇದ್ರು. ಆದ್ರೆ ಪ್ರೀತಿಯ ಸಹೋದರರೇ, ಲಾಸ್ಟ್ ಹದೀಸ್ ಮುಬಾರಕದೆ ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ಹದೀಸ್ ಮುಬಾರಕ ನೋಡ್ರಿ, ಯಾವ್ದು ಹದೀಸ್ 5ನೇ ಗ್ರೂಪ್ ನಲ್ಲಿ ಬಂದಿರುವ ಜನರು 5ನೇ ಪಾಯಿಂಟ್. ಒಬ್ಬ ವ್ಯಕ್ತಿ ಮುಸಲ್ಮಾನ್ ವ್ಯಕ್ತಿಯ ಕಷ್ಟಗಳಿಗೆ ದೂರ ಮಾಡಕ್ ಹೊಂಟಿದ್ದಾನೆ, ತೊಂದರೆಗಳಿಗೆ ಅವ್ರಿಗೆ ಏನಾದ್ರೂ ಅವಶ್ಯಕತೆ ಇದೆ, ಆ ಅವಶ್ಯಕತೆಗೆ ಪೂರ್ತಿ ಮಾಡಕ್ ಹೊಂಟಿದ್ದಾನೆ. ಆ ವ್ಯಕ್ತಿ ಜೊತೆ ಇನ್ನೊಬ್ಬ ವ್ಯಕ್ತಿ ಹೊಂಟಿದ್ದಾನೆ. ಒಬ್ಬ ವ್ಯಕ್ತಿ ಕಡೆ ದುಡ್ಡಿದೆ, ಹಣ ಸಂಪತ್ತು ಎಲ್ಲ ಇದೆ. ಒಂದು ಉದಾಹರಣೆಗಾಗಿ ರಾಷನ್ ಚೀಲ ಕೊಡ್ಸೋದಕ್ಕೆ ಶಕ್ತಿ ಇದೆ, ಎಬ್ಬಸ್ಕೊಂಡು ಹೋಗಿ ಇಡೋದಕ್ಕೆ ಶಕ್ತಿ ಇಲ್ಲ. ಈ ಬಹಳಷ್ಟು ಇರ್ತಾರಲ್ಲ ಜನರು, ನನ್ ಕಡೆ ಐತಿಪಾ ಎಲ್ಲ ಐತಿ ಅಲ್ಹಮ್ದುಲಿಲ್ಲಾ, ಆದ್ರೆ ಹೋಗಿ ಕೊಡ್ಬೇಕಂದ್ರೆ ನನ್ ಕಡೆ ಯಾರ ಒಂದೇನಾದ್ರೆ ಆಳ್ ಇದ್ರೆ, ನಡಾಕ್ ಯಾರಾದ್ರೆ, ತಳಗಳು ಏನಾದ್ರು ಗುಲಾಮ್ ಇದ್ರೆ ಬ್ಯಾರೆ ಮಾತು, ಯಾರಾದ್ರೆ ಸ್ವಲ್ಪ ಜನರು ಏನಾದ್ರು ಕೂಡಿ ನನ್ ಜೊತೆ ಕೆಲಸ ಮಾಡಿದ್ರೆ ಇನ್ನು ಆ ಮಾತು ಬ್ಯಾರೆ. ಸ್ವಲ್ಪ ಇರ್ತಾರಲ್ಲ ಆ ರೀತಿ ಏನಾದ್ರೂ ವ್ಯಕ್ತಿ, ಒಬ್ರು ಏನಾದ್ರೂ ಕೆಲಸ ಮಾಡಕ್ ಹೊಂಟಿದಾರ, ಸಹಾಯತ ಮಾಡಕ್ ಹೊಂಟಿದಾರ, ಅವ್ರ ಜೊತೆ ಈ ವ್ಯಕ್ತಿನೂ ಹೊಂಟಿದ್ದಾನೆ. ಇಂತಹ ವ್ಯಕ್ತಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ರೀತಿ ಪ್ರತಿಫಲ ಇಟ್ಟಿದ್ದಾನೆ. ಆ ವ್ಯಕ್ತಿ ಏನಾದ್ರೆ ನಾಳೆ ಸತ್ತಿದ್ರೆ, ಯಾವ ವ್ಯಕ್ತಿ ಒಬ್ರು ಏನಾದ್ರೆ ಸಹಾಯತ ಮಾಡಕ್ ಹೊಂಟಿದಾರ, ಇವ್ರ ಜೊತೆ ಈ ವ್ಯಕ್ತಿನೂ ಹೊಂಟಿದ್ದಾನೆ, ಆದ್ರೆ ಈ ವ್ಯಕ್ತಿ ಕಡೆ ಹಣ ಸಂಪತ್ತು ಏನಿಲ್ಲ, ಸಹಾಯತ ಮಾಡೋದಕ್ಕೆ ಶಕ್ತಿ ಇದೆ, ಏನಿದೆ ಕಾಳಿನ ಚೀಲ ಎವಸ್ಕೊಂಡು ಹೋಗೋದಕ್ಕೆ ಶಕ್ತಿ ಇದೆ, ದುಡ್ಡು ಕೊಡೋ ಶಕ್ತಿ ಇಲ್ಲ, ಆದ್ರೆ ಹೋಗಿ ಇಡೋದಕ್ಕೆ ಹೊಂಟಿದ್ದಾನೆ ವ್ಯಕ್ತಿ. ಈ ವ್ಯಕ್ತಿ ಏನಾದ್ರೆ ನಾಳೆ ಸತ್ತಿದ್ರೆ ಕಯಾಮತ್ ದಿನದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನರಕನಿಂದ ಇಷ್ಟು ದೂರವನ್ನು ಇಡುತ್ತಾನೆ ಈ ವ್ಯಕ್ತಿಗೆ. ಯಾವ ರೀತಿ ಅಂದ್ರೆ ಒಂದು ಆಕಾಶ ಪ್ರಪಂಚದಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಆ ರೀತಿ ವ್ಯತ್ಯಾಸ ನರಕನಿಂದ ಈ ವ್ಯಕ್ತಿ ದೂರ ಇರ್ತಾನೆ ಅಂತ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕೊಂಡಿದ್ದಾರೆ. ಕಯಾಮತ್ ದಿನದಲ್ಲಿ ಇಷ್ಟು ದೂರ ಆಗುತ್ತಾನೆ ಈ ವ್ಯಕ್ತಿ. ಬರೀ ದಾನ ಮಾಡಿಲ್ಲ, ಹೋಗಿ ಸಹಾಯತ ಮಾಡಿದ್ದಾನೆ. ಅಲ್ಲಾಹು ಅಕ್ಬರ್. ಬಡವರ ಜನರಿಗೆ ಹೋಗಿ ಈ ರೀತಿ ಬರೀ ಕೈ ಹಚ್ಚಿ ಸಹಾಯತ ಮಾಡಿದ್ರೆ ಇಷ್ಟು ಪ್ರತಿಫಲ, ಇಷ್ಟು ಪುಣ್ಯ ಇದ್ದರೆ, ಈಗ ಬಹಳಷ್ಟು ಜನರು ತನ್ನ ಮನೆ, ತನ್ನ ಕೈ ಏನು ಕೆಲಸಗಳ ಎಲ್ಲ ಬಿಟ್ಟು ದೀನ ಧರ್ಮದಗಾಗಿ ಏನು ಕೆಲಸ ಮಾಡಿದ್ರು ಅಂತಹ ಜನಕ್ಕೆ ಎಷ್ಟು ಪ್ರತಿಫಲ ಇಡಬಹುದು ಅಲ್ಲಾಹ್ ರಬ್ಬುಲ್ ಇಜ್ಜತ್, ಅಂತಹ ಜನಕ್ಕೆ ಎಷ್ಟು ಪುಣ್ಯ ಕೊಡಬಹುದು ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರೀತಿಯ ಸಹೋದರರೇ, ಇವತ್ತು ನಾವು ದೀನ ಧರ್ಮದ ಕೆಲಸಗಳಿಂದ ದೂರ ಆಗುವುದು ಉದ್ದೇಶ ಏನು, ಕಾರಣ ಏನು? ಮನಸ್ಸು ಬೇಜಾರ್. ನಮ್ಮ ಈಮಾನ್, ನಮ್ಮ ವಿಶ್ವಾಸ ಏನಾದ್ರೆ ಪಕ್ಕ ಇದ್ದಿದ್ರೆ ನಾವು ಬೇಜಾರಾಗ್ತಿದ್ದಿಲ್ಲ. ಬೇಜಾರಿದ್ರ ನಾನು ಏನಾಗ್ಲಿಪ್ಪ, ನಾನು ಸುಧಾರಣೆ ಮಾಡ್ಬೇಕು, ಊರು ಒಳ್ಳೆತನ ಬರ್ಬೇಕು, ನಾನು ಏನಾದ್ರೂ ಮಾಡಿ ಒಟ್ಟು ಬೆಳೆಸಬೇಕು, ರೌನಕೇನು ಬೆಳಕ್ ತರಬೇಕು ನಾನು. ಈ ಮುಮಿನ್ ಕಾಮಿನ್, ಇಮಾನಿ ಕಾಮಿನ್, ಇವರು ಜನರು ಪಕ್ಕನಲ್ಲಿ ಇರ್ತಾರೆ. ಪ್ರೀತಿಯ ಸಹೋದರರೇ, ಲಾಸ್ಟ್ ಹದೀಸ್ ಮುಬಾರಕ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು ಏನಂತ, ಸ್ವಲ್ಪ ಜನರು ಅಲ್ಲಾಹನಗಾಗಿ ಕೆಲಸ ಮಾಡೋರಿದ್ದಾರೆ, ಆ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ವಿಶೇಷವಾದ ಬಹುಮಾನಗಳು, ಇನಾಮಾತ್ ನೇಮತುಗಳು ತೆಗೆದಿಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಅದು ಯಾವ್ದು ಜನರಿಗೆ? ಬಡವರ ಜನರಿಗೆ, ದೀನಗಾಗಿ ಮತ್ತು ಸಹಾಯತ ಮಾಡುವ ಜನರಿಗೆ ಈ ರೀತಿ ಇಟ್ಟಿದ್ದಾನೆ. ಆ ಜನರು ಏನಾದ್ರೆ ಕೆಲಸ ಮಾಡೋದಕ್ಕೆ ಮುಂದೆ ಬಂದಿಲ್ಲ ಅಂದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬ್ಯಾರೆ ಜನರಿಂದ ತಗೊಳ್ತಾನೆ ಕೆಲಸ. ಇವತ್ತು ನಮ್ಮ ಜನರೊಳಗೆ ಏನು ಮೆದುಳೊಳಗೆ ಹುಳ ಬಿದ್ದಿದೆ ಅಂದ್ರೆ, ನಾನು ಮಸಜಿದ್ಗೆ ಹೋಗಂಗಿಲ್ಲ ಅಂದ್ರೆ ಕೆಲಸನೇ ನಡೆಯಂಗಿಲ್ಲ.
ನಾನು ಹೋಗಿ ಅಲ್ಲಿ ದೃಷ್ಟಿ ಹಾಕಿಲ್ಲ ಅಂದ್ರೆ ಏನು ನಡೆಯೋದಿಲ್ಲ. ಇದು ಹುಚ್ಚ ನಮ್ಮ ವಿಚಾರಣೆ, ಏನು ನಡೆಯೋದಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸಮುದ್ರದಲ್ಲಿ ಇರುವ ಸಾವಿರಾರು ಮೀನುಗಳಿಗೆ ಊಟ ಕೊಡೋದು ಶಕ್ತಿ ಇದೆ ಅಂದ್ರೆ ದೀನ ಧರ್ಮದ ಕೆಲಸ ನಡೆದಕ್ಕೆ ಏಕೆ ಶಕ್ತಿ ಇಲ್ಲ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಒಳಗೆ? ನಾವು ಏನ್ ತಿಳ್ಕೊತೀವಿ, ನಾನು ಮಸಜಿದ್ಗೆ ಹೋಗಿಲ್ಲ ಅಂದ್ರೆ ನಡೆಯಂಗಿಲ್ಲ, ನಾನು ಬಿಟ್ಟಿದ್ರೆ ಏನು ಆಗೋದಿಲ್ಲ, ನೀವಿಲ್ಲ ಅಂದ್ರೆ ಬೇರೆ ಏನೋ ತಗೊಂತಾರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಅವ್ರು ಪುಣ್ಯವಂತರು, ಯಾರು ಮಾಡಿದ್ರು ಕೆಲಸ ಅವ್ರು ಪುಣ್ಯವಂತರು. ನಾವ್ ಏನ್ ಮಾಡಿದ್ರೆ ನಾನು ಹೋಗಂಗಿಲ್ಲ ಮಸೀದ್ಗೆ, ನಾನು ಹೋಗಿಲ್ಲ ನಡೆಯಂಗಿಲ್ಲ, ಇದು ತೆಗಿದ್ ಬಿಡ್ರಿ ಮೆದುಳಿಂದ. ಪ್ರಪಂಚ ಅದೇ ರೀತಿ ನಡೆಯಕ್ ಕುಂತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಎಲೆಕ್ಷನ್ಗೆ ನಿಂತರು, ನಾನು ಗೆದ್ದಿ ಬಂದಿಲ್ಲ ಅಂದ್ರೆ ಹೋದ್ರು ಸುಧಾರಣೆ ಆಗಿಲ್ಲ, ಯಾರಾದ್ರೂ ಹೇಳಿದ್ರೆ ಆ ರೀತಿ ಆಗ್ತೈತಿ? ಎಷ್ಟೋ ಜನರು ಎಲೆಕ್ಷನ್ಗೆ ನಿಂದಿರ್ತಾರ, ಸೋತಾರ, ಗೆತ್ತಾರ, ಬರ್ತಾರ, ಹೋಗ್ತಾರ ಅವರು. ಆದ್ರೆ ಯಾರು ಗೆದ್ದಿ ಬಂದ್ರು, ಅವ್ರು ಬ್ಯಾರ್ಯಾರು ಗೆದ್ದಿ ಬಂದ್ರು, ಅವ್ರು ಮಾಡಿದ್ರು. ಈ ವ್ಯಕ್ತಿಯನ್ನು ಏನ್ ಮಾಡಿದ್ದ, ನಾನು ಗೆದ್ದಿ ಬಂದಿಲ್ಲ ಅಂದ್ರೆ ಆಗೋದಿಲ್ಲ. ಇದು ನಿಮ್ಮ ಕೆಟ್ಟ ವಿಚಾರಣೆ. ನೀನು ಒಂದು ಕೆಲಸ ಮಾಡ್ತೀಯ ಅಂತ ನೀನು ನಿಯತ್ ಮಾಡ್ತಿರ್ಬಹುದು, ಆ ವ್ಯಕ್ತಿ ಗೆದ್ದು ಬಂದಿದ್ದ 4 ಕೆಲಸ ಮಾಡಿ ತೋರಿಸಿದ. ಅದು 4 ಕೆಲಸ ಯಾರು ಮಾಡಿಸಿದ್ದು? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮಾಡಿಸಿದ್ದಾನೆ ಆ ವ್ಯಕ್ತಿನಿಂದ. ಈ ಮೆದುಳೊಳಗೆ ಸ್ವಲ್ಪ ವಿಚಾರಣೆ ಐತಿ ಇಲ್ಲ, ನಾನು ಹೋಗಿಲ್ಲ ಅಂದ್ರೆ ಏನಾಗಂಗಿಲ್ಲ. ಈ ನಮ್ಮ ಜನರ ವಿಚಾರಣೆ ಈ ತೆಗಿದ್ ಬಿಡ್ರಿ ಮೆದುಳಿನಿಂದ. ಆಗ್ತೈತಿ ಅಲ್ಹಮ್ದುಲಿಲ್ಲಾ. 1 ವರ್ಷ ಆಗಿಲ್ಲ, 2 ವರ್ಷ ಆಗಿಲ್ಲ, 10 ವರ್ಷ, 15 ವರ್ಷ ನಿಮ್ ಊರೊಳಗೆ ಯಾವ್ದೇ ಕೆಲಸ ಆಗಿಲ್ಲ, ತಿಳ್ಕೊಂಡ್ಬಿಡ್ರಿ ಅಲ್ಹಮ್ದುಲಿಲ್ಲಾ. 10 ವರ್ಷ ಆಗಿದ ನಂತರ ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಮಾಡಿ ತೋರಿಸ್ತಾರ ಕೆಲಸ, ನಿಮ್ಮ ಮಕ್ಕಳು ಮಾಡಿ ತೋರಿಸ್ತಾರ ಇನ್ಶಾ ಅಲ್ಲಾಹ್. ಬುದ್ಧಿ ಕೊಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಆದ್ರೆ ಆ ಮಕ್ಕಳು 10 ವರ್ಷ ತನಕ ನಮ್ಮ ವೇಸ್ಟ್ ಆಗಿದ್ದು ಕೆಲಸಗಳು, ಸಮಯಗಳು ಏನಿದೆ ಅದು ನಾವು ವೇಸ್ಟ್ ಮಾಡ್ಕೊಳ್ಳೋ ಹೋಗ್ಬಾರ್ದು. ಅವ್ರು ಬರೋದ್ ಮುಂಚೆ ನಾವೇ ಕೆಲಸ ಮಾಡಿ ತೋರಿಸೋದ್ ಪ್ರಯತ್ನ ಮಾಡ್ಬೇಕು. ಪ್ರೀತಿಯ ಸಹೋದರರೇ, ಇವರು ಏನಿದ್ರು ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದು ಕೊನೆಯ ಮಾತು ಈ ರೀತಿ ಹೇಳಿದ್ರು. ಲಾಸ್ಟ್ ಹದೀಸ್ ಮುಬಾರಕ, ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕುಂತಿದ್ರು, ಸಹಾಬಕರು ಬಂದ್ರು, ಯಾ ರಸೂಲಲ್ಲಾಹ್ ನಾವು ಕಾಡಿನಲ್ಲಿ ಹೋಗಿದ್ವಿ, ಸಿಂಹ ಈ ರೀತಿ ಒದರಿ ಓಡಿ ಹೋತು ಯಾ ರಸೂಲಲ್ಲಾಹ್. ಒದರಿ ಓಡಿ ಹೋತು ಯಾ ರಸೂಲಲ್ಲಾಹ್, ಇದರ ಅರ್ಥ ಏನು ಯಾ ರಸೂಲಲ್ಲಾಹ್? ಸಿಂಹ ಈ ರೀತಿ ಒದರೋದು ಕಾರಣ ಏನು ಯಾ ರಸೂಲಲ್ಲಾಹ್, ಇದರ ಅರ್ಥ ಏನು ಯಾ ರಸೂಲಲ್ಲಾಹ್? ಅಂತೂ ಸಹಾಬಕರಾಮರು ಬಂದು ರಸೂಲುಲ್ಲಾಹ್ ಬಾರಿನ ಬಂದು ಪ್ರಶ್ನೆ ಮಾಡಿದ್ರು. ಹುಜೂರ್ ಸಲ್ಲಲ್ಲಾಹು ತಆಲಾ ವಸಲ್ಲಂ ಹೇಳಿದ್ರು, ಸಿಂಹ ಏನ್ ಹೇಳೋಗಿದೆ ಗೊತ್ತಿದೆ? ಸಿಂಹ ಇವತ್ತು ಬಹಳಷ್ಟು ಜನ ಹೆಚ್ಚಿದೆ, ನಾನು ಸಿಂಹ, ನಾನು ರಾಜ, ನಾನು ಹುಲಿ, ಮೈ ಶೇರ್, झुंड में तो हर कोई कुत्ता आ जाता है, अकेला कभी भी शेर आ जाता है. टीपू सुल्तान थे, बहुत बड़े बड़े बादशाह थे, ಅವ್ರು ಇದ್ರು ರಾಜಕುಮಾರಿಗಳು, ಒಬ್ಬರೇ ಹೋಗ್ತಿದ್ರು, ಏನೋ ದೀನಗಾಗಿ ಕೆಲಸ ಮಾಡ್ತಿದ್ರು, ಗೆದ್ಕೊಂಡು ಬರ್ತಿದ್ರು. ಸಿಂಹ ಏನ್ ಹೇಳಿ ಹೋತು? ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಆ ಸಿಂಹ ಬ್ಯಾರೆ ಏನು ಮಾತು ಹೇಳಿ ಹೋಗಿಲ್ಲ. ಆ ಸಿಂಹ ಹೇಳೋದು ಅರ್ಥ ಏನಂದ್ರೆ, ಸಿಂಹ ಬಂದು ಹೇಳಕ್ ಕುಂತಿದೆ ಅಲ್ಲಾಹನ ಬಾರಿ ಒದರಿ ಹೇಳಕ್ ಕುಂತಿದೆ, ಯಾ ಅಲ್ಲಾಹ್ ನಿನ್ನ ದೀನಗಾಗಿ, ನಿನ್ನ ಧರ್ಮಗಾಗಿ, ಯಾ ಅಲ್ಲಾಹ್ ಸುನ್ನತಿನಗಾಗಿ, ರಸೂಲುಲ್ಲಾಹ್ಗಾಗಿ ಯಾರು ಜನರಿಗೆ, ಬಡವರ ಜನರಿಗೆ ಸಹಾಯತ ಮಾಡೋರಿದ್ದಾರೆ ಯಾ ರಸೂಲ, ಯಾ ಅಲ್ಲಾಹ್ ಅಂತಹ ಜನರ ಸಮೀಪ ನಂಗೆ ಕಳ್ಸಾಕ್ ಹೋಗ್ಬೇಡ ಯಾ ಅಲ್ಲಾಹ್. ಯಾರು ದೀನ ಧರ್ಮದ ಕೆಲಸ ಮಾಡೋರಿದ್ದಾರೆ, ಯಾರು ಬಡವರ ಜನರಿಗೆ ಸಹಾಯತ ಮಾಡೋರಿದ್ದಾರೆ, ಅಂತಹ ಜನರ ಸಮೀಪ ನಂಗೆ ಕಳ್ಸಾಕ್ ಹೋಗ್ಬೇಡ ಯಾ ಅಲ್ಲಾಹ್. ಸಿಂಹ ಹೇಳಕ್ ಕುಂತಿದೆ, ಸಿಂಹನ ಮಾತು ಪುಸ್ತಕದಲ್ಲಿ ಹೇಳೋದಿಲ್ಲ, ನಾನು ನನ್ನ ಸ್ವಂತ ಹೇಳಕ್ ಕುಂತಿಲ್ಲ, ಹದೀಸ್ ಮುಬಾರಕ್ ಇಲ್ಲಿ ಕಣ್ಣಿನ ಮುಂದಿದೆ. ಈಗ ನೋಡ್ರಿ, ಒಂದು ಸಿಂಹ ಇಡೀ ಕಾಡಿನ ರಾಜ್ಕುಮಾರ ಏನ್ ಹೇಳ್ಕೊಂತಿದ್ದೆ, ಯಾ ಅಲ್ಲಾಹ್ ದೀನಗಾಗಿ, ಬಡವರು ಜನರಿಗೆ, ರಸೂಲುಲ್ಲಾಹ್ಗಾಗಿ, ಅಲ್ಲಾಹನಿಗಾಗಿ ಯಾರು ಕೆಲಸ ಮಾಡಕ್ ಕುಂತಿದ್ದಾರೆ, ಸಹಾಯತ ಮಾಡಕ್, ಅಂತಹ ಜನರ ಸಮೀಪ ನನಗೆ ಕಳ್ಸಾಕ್ ಹೋಗ್ಬೇಡ ಯಾ ಅಲ್ಲಾಹ್. ಇವತ್ತು ಜನರು ದೀನ ಧರ್ಮದ ಕೆಲಸ ಮಾಡೋರು ಜನರ ಸಮೀಪ ಬರ್ತಾರ, ಅಟ್ಯಾಕ್. ಒಳ್ಳೆವಾದ ಕೆಲಸ ಮಾಡೋರು ಜನರ ಮುಂದೆ ಬರ್ತಾರೆ, ಅಟ್ಯಾಕ್. ಇವರು ಸಿಂಹರ್ ಅಂತೀರ, ಮತ್ತೆ ಬೇರೆ ಪ್ರಾಣಿ ಹೆಸರು ಕೊಡ್ತೀರಾ ಇಂಥ ಜನರಿಗೆ? ಸಿಂಹ ನಾವು ಹೇಳಂಗಿಲ್ಲ ಅಂತ ಜನರಿಗೆ, ಸಿಂಹ ಯಾವತ್ತು ಹೇಳಂಗಿಲ್ಲ. ಈಗ ಸಿಂಹನೇ ಹೇಳಕ್ ಕುಂತಿದೆ, ಇಂತಹ ಜನರ ಸಮೀಪ ಕಳ್ಸಾಕ್ ಹೋಗ್ಬೇಡ ಯಾ ಅಲ್ಲಾಹ್, ಕಳ್ಸಾಕ್ ಹೋಗ್ಬೇಡ. ಯಾಕೆಂದ್ರೆ ಆ ಜನರು ತನ್ನ ತಂದೆಗಾಗಿ, ತನ್ನ ತಂದೆಗಾಗಿ, ಹೆಂಡತಿಗಾಗಿ, ಮಕ್ಕಳಿಗಾಗಿ ಅವರು ಏನು ಸುಖ ಪಡ್ಕೊಳಕ್ ಕುಂತಿಲ್ಲ, ಅಲ್ಲಾಹ್ ರಸೂಲನಿಗಾಗಿ ಸಹಾಯ ಮಾಡಕ್ ಕುಂತಿದ್ದಾರೆ. ಅಂತ ಜನರ ಸಮೀಪ ಕಳ್ಸಾಕ್ ಹೋಗ್ಬೇಡ. ಸಿಂಹನ ವಿಚಾರಣೆ ಪ್ರೀತಿಯ ಸಹೋದರರೇ, ಮನುಷ್ಯನ ಒಳಗೆ ಏಕಿಲ್ಲ, ಒಂದು ಪ್ರಾಣಿ ಇಲ್ಲೆತ್ತಂತ ಯೋಚನೆ ಮಾಡಬಹುದು ಅಂದ್ರೆ ಮನುಷ್ಯನ ಒಳಗೆ ಏಕಿಲ್ಲ ವಿಚಾರಣೆ ಇಂಥದ್ದು, ಏಕಿಲ್ಲ. ಏನಿದೆ ವಿಚಾರಣೆ? ಅವ್ರು ಮಾಡಕ್ ಕುಂತಾರ, ನಾನು ಬೆಳೆಸಬೇಕು, ನಿಂದಿಸಬೇಕು, ಒಳಸಬೇಕು. ನಮ್ಮ ವಿಚಾರಣೆ ಏನ್ ಸುಖ ತರ್ತೀರಾ, ಏನ್ ಬೆಳಕ್ ತರ್ತೀರಾ? ಅಲ್ಲಾಹ್ ಎಲ್ಲಾ ಮುಸಲ್ಮಾನ್ ಜನರಿಗೆ ಹಿದಾಯತ್ ಕೊಡಿ, ತೌಫೀಕ್ ಕೊಡಿ. ಪ್ರೀತಿಯ ಸಹೋದರರೇ, ಸಹಾಬಾ ಅಕ್ರಾಮರು ಮಣಿ ಒಳಗೆ ಏನಾದ್ರೆ ಬಡವರು ಇದ್ರೆ ಮತ್ತಿಗೆ ಸಹಾಯತ ಮಾಡ್ತಿದ್ರು. ಲಾಸ್ಟ್ ಹದೀಸ್ ಮುಬಾರಕ್ ಹೇಳಿ ನಾನು ಮುಕ್ತ ಮಾಡ್ತೇನೆ. ಪ್ರೀತಿಯ ಸಹೋದರರೇ, ಹೇಳೋದಕ್ಕೆ ಬಹಳಷ್ಟು ಮಾತು ಇದೆ, ಆದ್ರೆ ಸಮಯ ಬಹಳಷ್ಟು ಕಡಿಮೆ ಇದೆ. ಆದ್ರೆ ಪ್ರೀತಿಯ ಸಹೋದರರೇ, ಸಹಾಬಕರ ಒಂದು ಸಮಯದಲ್ಲಿ ಮದೀನಾ ಮುನವ್ವರದಲ್ಲಿ ಪಕ್ಕದ ಮನೆ ಚಿಂತೆ ನೋಡ್ರಿ, ಯಾರ್ತಿದ್ರು ಸಹಾಬಕರ. ನಾವು ದೂರ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ ಬಂದು ಮಾಡ್ಬೇಕು, ಅಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು ಅನ್ನೋದು ಬೇಜಾರ್, ಅದು ಬೇಜಾರ್ ಬ್ಯಾರೆ, ಅವ್ರ ಇಚ್ಛೆ ಬಿಟ್ಟಿದ್ದು. ಸಹಾಬಕರಂ ಯಾರ್ತಿದ್ರು? ಮೊದ್ಲೇ ಹದೀಸ್ ಬಾಗ್ ನೀವು ಕೇಳಿದ್ರ, ಯುದ್ಧನಲ್ಲಿ ತನ್ನ ಏನು ಜೀವಕ್ಕಿಂತ ಜಾಸ್ತಿ, ನೀರಾಡ್ಸಕ್ಕಿಂತ ಜಾಸ್ತಿ ಬ್ಯಾರ್ಯರ ಬಗ್ಗೆ ವಿಚಾರಣೆ ಮಾಡಿದ್ರು. ಮತ್ತು 2ನೇ ಹದೀಸ್ ಮುಬಾರಕ್ ಕೇಳಿದ್ರು, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಎಷ್ಟು ಪ್ರೀತಿ ಮಾಡಿದ್ರು. ಈಗ 3ನೇ ನೋಡ್ರಿ, ಇಲ್ಲಿ ಆ ಸಹಾಬಕರಂ
ಮದೀನಾ ಮುನವರ್ನಲ್ಲಿ ಬಡತನ ಜಾಸ್ತಿ. ಒಬ್ರು ಸಹಾಬಿ ರಸೂಲ್ ಮನೆ ಒಳಗೆ ಇನ್ನು ಮಟನಿನ ಮಾಂಸ ತಯಾರಾಗಿತ್ತು, ಏನು ಪಲ್ಯ ಮಾಡಿದ್ರು. ಪಲ್ಯ ತಯಾರಾಗಿದ ನಂತರ ಸಹಾಬಿ ರಸೂಲ್ ತನ್ನ ಹೆಂಡತಿಗೆ ಹೇಳಿದ್ರು, ಇಲ್ಲ ರೀ, ನಾವು ಒಬ್ಬರೇ ತಿನ್ನೋದು ಏಕೆ ಮಟನ್? ನಮ್ಮ ಪಕ್ಕದ ಮನೆಯವರು ತಿಂದಿಲ್ಲ, ಅವ್ರ ಮನೆಯೊಳಗೆ ಮಟನ್ ಬಂದಿಲ್ಲಿರಬಹುದು, ತಂದಿಲ್ಲ, ಏಕೆಂದ್ರೆ ಬಡತನದಲ್ಲಿದ್ದಾರೆ, ಬಡವರಿದ್ದಾರೆ. ನಾವು ಒಬ್ಬರು ತಿಂದು ಹೊಟ್ಟೆ ತುಂಬಿಕೊಳ್ಳೋದು ಏಕೆ? ಅವ್ರಿಗೆ ಸ್ವಲ್ಪ ನಾವು ಕಟ್ಟು ಕಳ್ಸೋಣ. ಒಂದು ಕಟೋರಿಯಲ್ಲಿ ಆ ಪಲ್ಯವನ್ನು ತೆಗೆದು ಪಕ್ಕದ ಮನೆಗೆ ಕೊಟ್ಟು ಕಳಿಸಿದ್ರು. ರಾತ್ರಿಯ ಸಮಯದಲ್ಲಿ ಕೊಟ್ಟು ಕಳಿಸಿದ ನಂತರ ಆ ಪಕ್ಕದ ಮನೆಯವರು ಊಟ ಮಾಡಕ್ ಕುಂತಿದ್ದಾರೆ. ಪಲ್ಯ ಹೇಗೆ ಬರಬೇಕು? ಆ ಊಟ ಪಲ್ಯ ತಿನ್ನೋದ ಬಗ್ಗೆ ಯೋಚನೆ ಮಾಡಿಲ್ಲ. ನಮ್ಮ ಪಕ್ಕದ ಮನೆಯವರು ನಮ್ಗಿಂತ ಜಾಸ್ತಿ ಬಡವರಿದ್ದಾರೆ, ಅವ್ರಿಗೆ ನಾವು ಕೊಟ್ಟು ಕಳ್ಸೋಣ. ಆ ಪಲ್ಯ ಇನ್ನೊಂದು ಮನೆಗೆ ಹೋಯ್ತು. ಅದೇ ರೀತಿ 4ನೇ 5ನೇ 3ನೇ ಇಡೀ ಒಣಿ ಆ ಪಲ್ಯ ಅಡ್ಡಾಡಿ ಬಂತು. ಅದೇ ಸಹಾಬಿ ರಸೂಲ್ ಮನೆಗೆ ಬಂತು. ಹಳ್ಳಿ ನೋಡ್ರಿ ಎಂತ ಪ್ರೀತಿ ಇತ್ತು ಸಹಾಬಾ ಕ್ರಾಮಿ. ಮನೆಯಲ್ಲಿ ಪಲ್ಯ ರೆಡಿ ಆಗಿದ್ರೇನೆ ಬ್ಯಾರೆ ಬಗ್ಗೆ ವಿಚಾರಣೆ ಮಾಡ್ತಿದ್ರು. ಮನೆಯಲ್ಲಿ ಏನಾದ್ರೆ ವಸ್ತು ಬಂದಿದ್ರೆ ಬ್ಯಾರೆ ಬಗ್ಗೆ ವಿಚಾರಣೆ ಮಾಡ್ತಿದ್ರು. ಇವರು ಸಹಾಬಾ ಕ್ರಾಮ್ ಮನೆಯಲ್ಲಿ ಪಲ್ಯ ತಯಾರಾಗಿದೆ, ಆ ತಿನ್ನೋ ವಸ್ತು ಏನಿದೆ, ನಮ್ಮ ಪಕ್ಕದ ಮನೆಯವರು ಬಡವರು ಇರಬಹುದು, ನಾವು ಅವ್ರ ಮೊದ್ಲಿಗೆ ಅವ್ರಿಗೆ ಕೊಟ್ಟು ಕಳ್ಸೋಣ. ಅವ್ರು ಏನ್ ಮಾಡಿದ್ರು, ಬಡವರು ಇದಾರೆ, ಅವ್ರು ತಿಂದಿಲ್ಲ, ಪಕ್ಕದ ಮನೆಗೆ ಕೊಟ್ಟು ಕಳ್ಸಿದ್ರು, ಅವ್ರು ಪಕ್ಕದ ಮನೆಗೆ ಕೊಟ್ಟು ಕಳ್ಸಿದ್ರು. ಅದೇ ರೀತಿ ಅಡ್ಡಾಡ್ಕೊಂತ ಎಲೆ ಬಂತು. ಯಾವ ಮನೆ ಒಳಗೆ ಆ ಸಾಂಬಾರ್ ಆ ಪಲ್ಯ ತಯಾರಾಗಿತ್ತು ಅದೇ ಮನೆಗೆ ಬಂದು ಮುಟ್ತು ಆ ಕಟೋರಿ. ಅಲ್ಲಾಹು ಅಕ್ಬರ್. ಇವು ಸಹಾಬಾಕರವರು ಊಟ ಮಾಡಿದ ಮುಂಚೆನೆ ಪಕ್ಕದ ಅಣ್ಣ ತಮ್ಮರ ಬಗ್ಗೆ ಯೋಚನೆ ಮಾಡ್ತಿದ್ರು. ನಾವು ರಸೂಲುಲ್ಲಾಹನ ಹೆಸರು ತಗೊಳ್ಳೋರು. ಏನಾದ್ರೆ ದೀನ ಧರ್ಮದ ಪ್ರೋಗ್ರಾಮ್ ಆಗ್ಲಿ, ಏನಾದ್ರೆ ದೀನ ಧರ್ಮದ ಕೆಲಸ ಆಗ್ಲಿ, ನಾನು ಹೆಜ್ಜೆ ಇಡಂಗಿಲ್ಲ, ನಾನು ಹೋಗಂಗಿಲ್ಲ, ನಾನು ನೋಡಂಗಿಲ್ಲ, ನಾನು ಮಾಡಂಗಿಲ್ಲ. ಯಾರು ಹೇಳಕ್ ಕುಂತಿದ್ದೀರಾ? ಇದು ಪ್ರಪಂಚ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮುಂದೆ ಹೇಳಬಹುದು. ಅಲ್ಲಾಹ್ ಕಡೆ ಸತ್ತಿದ ನಂತರ, ನೀವು ನಾಳೆ ಸತ್ತಿ ಹೋಗಿದ ನಂತರ ರಸೂಲುಲ್ಲಾಹ್ ಕೇಳುತ್ತಾರೆ, ಐ ನನ್ನ ಹಮೀದ್, ಐ ನನ್ನ ಜಾಫರ್, ಐ ನನ್ನ ಸಿದ್ದಿಕ್, ಐ ನನ್ನ ಉಮರ್, ಐ ನನ್ನ ಕುತುಬುದ್ದೀನ್, ನೀನು ಮುಸಲ್ಮಾನ್ ಆಗಿದ್ಯಾ? ಪಕ್ಕದ ಮನೆ ನೋಡಿದ್ರೆ ಬಡವರಿದ್ರು, ಪಕ್ಕದ ಮನೆ ನೋಡಿದ್ರೆ ಕಷ್ಟದಲ್ಲಿ ಇದ್ರು, ಮನೆಯಲ್ಲಿ ಊರಿನ ಒಳಗೆ ದೀನ ಧರ್ಮ ಕೆಲಸ ಆಗುತ್ತಿತ್ತು. ಏಕೆ ನೀ ಹೋಗಿಲ್ಲ? ಏಕೆ ನೀ ಮಾಡಿಲ್ಲ? ಏಕೆ ನೀ ನಿಂತು ಅಲ್ಲೇ ಭಾಗವಹಿಸಿಲ್ಲ? ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ? ಯಾ ಅಲ್ಲಾ, ಒಬ್ಬ ವ್ಯಕ್ತಿ ನನ್ಗೆ ಈ ರೀತಿ ನನ್ನ ಗೆಳೆಯ ಇದ್ದ, ಆ ಗೆಳೆಯನ ಮುಖ ನೋಡಿ ನಾನು ಹೋಗಿಲ್ಲ. ಇವತ್ತು ಗೆಳೆಯರು ಪ್ರಪಂಚದಲ್ಲಿ ಜೀವಿತ ಇರೋದಕ್ಕೆ ಅಷ್ಟೇ ಪ್ರೀತಿಯ ಸಹೋದರರೇ. ನಾಳೆ ನೀವು ಸತ್ತಿದ್ರೆ ಎಷ್ಟು ಗೆಳೆಯರು ಫ್ರೆಂಡ್ಶಿಪ್ ಮಾಡೋರು ಸತ್ತಿದ ನಂತರ ಹೋಗಿ ದಫನ್ ಮಾಡಿ ಬಂದಿದ್ದಾರೆ. ಅಲ್ಲಾಹು ಅಕ್ಬರ್. ಎಂತ ಫ್ರೆಂಡ್ಶಿಪ್! ಚಡ್ಡಿ ದೋಸ್ತ್ ಸತ್ತಿದ್ರನ್ನೇ ಹೋಗಿ ಕಬ್ರಸ್ಥಾನದಲ್ಲಿ ಹೋಗಿ ಸೂರ್ಯಪಾತ್ಯ ಓದೋದಕ್ಕೆ ಶಕ್ತಿ ಇಲ್ಲ. ಪ್ರಪಂಚದಲ್ಲಿ ಗೆಳತನ ಇತ್ತು, ಸತ್ತಿದ ನಂತರ ಎಲ್ಲಿ ಹೊತ್ತು ಗೆಳತನ, ಎಲ್ಲಿ ಹೊತ್ತು ಪ್ರೀತಿ, ಎಲ್ಲಿ ಹೊತ್ತು ಪ್ರೇಮ. ಇಂತಹ ಗೆಳತನಕ್ಕಿಂತ ಜಾಸ್ತಿ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿ ಮಾಡೋ ಪ್ರಯತ್ನ ಮಾಡಿ ಪ್ರೀತಿಯ ಸಹೋದರರೇ. ಸಹಾಬಾ ಕರಾಮ್ಗೆ ಪ್ರೀತಿ ಮಾಡಿ ಪ್ರೀತಿಯ ಸಹೋದರರೇ. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಯಾರು ಪ್ರೀತಿ ಮಾಡಿದ್ರು? ಏನ್ ಹೇಳ್ತಾರೆ? ಆತಾ ಹೈ ಜುಬಾನ್ ಪರ್ ಜಬ್ ನಾಮೆ ಮೊಹಮ್ಮದ್, ಆತಾ ಹೈ ನಾಮೆ ಮೊಹಮ್ಮದ್ जब जुबान पर रहमत बरस लगती है मेरे मकान पर, रहमत बरस लगती है मेरे मकान पर, ये सोच कर बना हूं आशिकाने मुस्तफा, ये सोच कर बना हूं आशिकाने मुस्तफा, इसका असर पड़ेगा मेरे खानदान पर, इसका असर पड़ेगा मेरे खानदान पर. ಇವರು ಆಗ್ಬೇಕಾಗಿತ್ತು ಪ್ರೀತಿ ಪ್ರೇಮ ಮಾಡೋರು. ನಾವು ಎಲ್ಲಿದ್ದೀವಿ? ಅಲ್ಲಾ ದೀನನಿಂದ 40 ಹೆಜ್ಜೆ ದೂರ ಆಗಿದ್ದೀವಿ. ಅಲ್ಲಾ ರಬ್ಬ್ ಇಜ್ಜತ್ ಎಲ್ಲರಿಗೂ ಹಿದಾಯತ್ ಕೊಡಿ, ತೌಫೀಕ್ ಕೊಡಿ ಪ್ರೀತಿಯ ಸಹೋದರರೇ. ಅಲ್ಲಾಹ್ ಕಡೆ ದುಆ ಮಾಡ್ತೇನೆ, ऐ मेरे मालिक मौला, कहने में, चलने में, समझाने में जहां भी सहवन खतन लफ्ज़न गलती माफ अता फरमा. हम तमाम लोग हक के रास्ते पे चलने की तौफीक अता फरमा. गुनाहों से नफरत, नेकियों से मोहब्बत करने की तौफीक अता फरमा. या अल्लाह, आज के मेरे वाज और नसीहत में, कहने में, चलने में किसी का दिल दुखा हो तो, किसी को बुरा लगा हो तो, ये मेरे मौला तेरे पंजतने पाक के सदके मेरी इस खता को माफ अता फरमा. ऐ मेरे मौला, हम तमाम बातों पर अमल करने की तौफीक अता फरमा. सबसे पहले मुझे अमल करने की तौफीक अता फरमा. या अल्लाह, इन तमाम लोगों को गवाह बनाकर मैं तौबा करता हूँ. अस्तगफिरुल्लाह रब्बी मिन कुल्ली ज़ंबि व खतीअतिन व अतूबु इलैह. व आखिर दाना अल्हम्दुलिल्लाहि रब्बिल आलमीन. अस्सलामु अलैकुम व रहमतुल्लाहि व बरकातुहू.